ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿಯ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನುಗ್ಗೆಕಾಯಿ ಮಸಾಲ ಸುಕ್ಕ ತುಂಬಾ ರುಚಿಯಾಗಿ ಆಗ್ತದೆ. ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ನೋಡಿ. ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡಿ ಬೋರ್ ಆಗಿದ್ರೆ ಈ ತರದ ಪಲ್ಯ ರೆಸಿಪಿಯನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ 6 ಕೋಡು ನುಗ್ಗೆಕಾಯಿಯನ್ನು ಚೆನ್ನಾಗಿ ತೊಳೆದು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಸ್ವಲ್ಪ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದಿದ್ದೇನೆ. ಈ ಥರ ಕಟ್ ಮಾಡಿದ್ದೇನೆ ನೋಡಿ. ಈಗ ಇದಕ್ಕೆ ಒಂದು ಮಸಾಲೆ ರುಬ್ಬಬೇಕು. ಮಸಾಲೆಗೆ ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ಇದಕ್ಕೆ ಜಾಸ್ತಿ ತೆಂಗಿನ ತುರಿ ಬೇಕಾಗಿರುವುದಿಲ್ಲ, ಡ್ರೈ ಪಲ್ಯ ಮಾಡೋದು ನೋಡಿ, ಹಾಗಾಗಿ ತೆಂಗಿನ ತುರಿ ಕಡಿಮೆ ಸಾಕು. ಈಗ ಹುರಿದಂತಹ 4 ಒಣಮೆಣಸು ಮತ್ತು 1 ಚಮಚ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರಿದುಕೊಂಡಿದ್ದೇನೆ. ಅರ್ಧ ಚಮಚ ಅರಿಶಿನ ಹುಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಈಗ ಇದರ ಮಸಾಲೆ ರುಬ್ಬಬೇಕು. ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ತೆಂಗಿನ ತುರಿ ಮತ್ತು ಹುರಿದಂತಹ ಮೆಣಸು, ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ನೋಡಿ, ನಾನಿಲ್ಲಿ ರುಬ್ಬಿ ತಂದಿದ್ದೇನೆ. ಈ ಥರ ನಯವಾಗಿ ರುಬ್ಬಿಕೊಳ್ಳಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ 4 ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ಈ ಪಲ್ಯಕ್ಕೆ ರುಚಿ ಚೆನ್ನಾಗಿರ್ತದೆ. 1 ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿಯುತ್ತಿದ್ದ ಹಾಗೆ 1 ಚಮಚ ಉದ್ದಿನಬೇಳೆ ಮತ್ತು ಒಂದು 8-10 ಮೆಂತ್ಯಕಾಳು ಹಾಕ್ಕೊಳ್ಬೇಕು. ಮೆಂತ್ಯಕಾಳು ಜಾಸ್ತಿ ಹಾಕ್ಕೊಳ್ಬಾರ್ದು, ಒಂದು 1/4 ಚಮಚ ಸಾಕು. ಜಾಸ್ತಿ ಹಾಕಿದರೆ ಕಹಿ ಆಗ್ತದೆ ನೋಡಿ, ಹಾಗಾಗಿ ಒಂದು 1/4 ಚಮಚ ಹಾಕಿದ್ದೇನೆ. ಉದ್ದಿನಬೇಳೆ ಮತ್ತು ಮೆಂತ್ಯೆಯನ್ನು ಸ್ವಲ್ಪ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಚಮಚ ಹಿಂಗು ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಕಟ್ ಮಾಡಿಟ್ಟಂತಹ ನುಗ್ಗೆಕಾಯಿಯನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು. ಇದು ಒಣ ಪಲ್ಯ ಮಾಡೋದು ನೋಡಿ, ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಒಂದು ಅರ್ಧ ಕಪ್ ಸಾಕಾಗ್ತದೆ. ದಿನಾಲು ಸಾಂಬಾರು ತಿಂದು ಬೋರ್ ಆಗಿದ್ರೆ ಈ ಥರದ ಸುಕ್ಕವನ್ನು ಒಮ್ಮೆ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ. ಉಪ್ಪು ಹಾಕಿದ ಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಸಣ್ಣ ಉರಿಯಲ್ಲಿ ಬೇಯಿಸಬೇಕು, ಇಲ್ಲದಿದ್ದರೆ ಬೇಗನೆ ನೀರು ಆರಿ ಹೋಗ್ತದೆ. ಅದಕ್ಕಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಇದು ಅರ್ಧ ಬೆಂದಾದಮೇಲೆ ರುಬ್ಬಿದ ಮಸಾಲೆ ಹಾಕಬೇಕು. ಈಗ 5 ನಿಮಿಷ ಆಗಿದೆ ನೋಡಿ. ನುಗ್ಗೆಕಾಯಿ ಅರ್ಧ ಬೆಂದಿದೆ ನೋಡಿ. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡುವ. ನೀರೆಲ್ಲ ಆರಿದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮಿಕ್ಸರಲ್ಲಿ ನೀರು ಹಾಕಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಬೇಕು. ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ತುಂಬಾ ತೆಳ್ಳಗೆ ಮಾಡಬಾರ್ದು, ಡ್ರೈ ಪಲ್ಯ ಮಾಡುವ ಕಾರಣ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಕುದಿಸಿಕೊಳ್ಬೇಕು. ಸ್ವಲ್ಪ ಈ ನೀರು ಸ್ವಲ್ಪ ಆರಿ ನೋಡಿ, ಸ್ವಲ್ಪ ಡ್ರೈ ಆಗಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿಕೊಡುವ ನೋಡಿ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ ಇದು ರೆಡಿ ಆಗಿದೆ. ಒಂದು ಸಾರಿ ಮಿಕ್ಸ್ ಮಾಡುವ ನೋಡಿ. ಡ್ರೈ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ರುಚಿಯಾದ ನುಗ್ಗೆಕಾಯಿ ಸುಕ್ಕ ರೆಡಿ ಆಗಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.